Hallelujah. My God. Okay. Okay. English. Okay. Okay. Um, Maybe I was not there for 2 3 days. I was an absent, but still I would like to complete class absent. But still, I'm a conscious to the word of God. Yes. Thank you, Pastor. Yeah. Now I've given opportunity to speak about sincerity, and what the gospel speaks about sincerity is very clear, and we have understood. தமிழ் எனக்கு சரியா தெரியல பாஸ்டர். ಓಕೆ. ಸತ್ಯವೇದ ನಮಗೆ ಪ್ರಾಮಾಣಿಕತೆಯ ಬಗ್ಗೆ ಏನನ್ನು ಬೋಧಿಸುತ್ತೆ ಎಂಬುದಾಗಿ ಕಳೆದ ದಿನಗಳಲ್ಲಿ ನೀವೆಲ್ಲ ಬಹಳಷ್ಟು ಚಿಂತನೆ ಮಾಡಿದಿರಿ, ಉಪದೇಶಗಳನ್ನು ಕೇಳಿದಿರಿ. ಆದರೆ ಒಂದು ವ್ಯಕ್ತಿತ್ವಕ್ಕೆ ನಾನು ಜನರಲ್ ಆಗಿ ಮಾತಾಡ್ತೇನೆ. ಒಬ್ಬ ಮನುಷ್ಯನಿಗೆ ಬೇಕಾದದ್ದು ಸಿನ್ಸಿಯರಿಟಿ. ಆ ಸಿನ್ಸಿಯರಿಟಿನ ಕಾಪಾಡಿಕೊಳ್ಳುವಂಥದ್ದು ನಾವು ಬಹಳಷ್ಟು ಇನ್ನೊಂದು ತರ್ಜುಮವಾದಂಥ ಪದ ನಾವು ನೋಡಿದ್ರೆ ಟೆಸ್ಟ್ ಮನಿ ಅಂತ ಕೇಳ್ಬೋದು ನಾವು. ಯಾಕಂದರೆ ನಿನ್ನಲ್ಲಿ ಯಾವಾಗ ಆ ಸಿನ್ಸಿಯರಿಟಿ ಇಲ್ವೋ, ನಾವು ಒಂದು ವ್ಯಕ್ತಿತ್ವ ಒಳ್ಳೆ ಗಣಕ್ಕೆ, ಒಳ್ಳೆ ಒಂದು ಪ್ರಯೋಜನಕ್ಕೆ, ದೇವರ ಸನ್ನಿಧಾನಕ್ಕೆ ನಿಲ್ಲಲಿಕ್ಕೂ ಮತ್ತು ಆತನ ಪ್ರಸನ್ನತೆಯನ್ನು ಕಾಣಲಿಕ್ಕೆ ನಾವು ಯೋಗ್ಯರಲ್ಲ ಎಂಬುದಾಗಿ ನಾನು ಹೇಳ್ತೀನಿ. ಯಾಕಂದರೆ ಆ ಸಿನ್ಸಿಯರಿಟಿ ಯಾವಾಗ ಬರುತ್ತೆ, ನಿನ್ನಲ್ಲಿ ಶಿಸ್ತನನ್ನಾಗಿ ನೀನು ಕಾಪಾಡಿಕೊಳ್ಬೇಕು, ಶಿಸ್ತು ಇರಬೇಕು. ಯು ಶುಡ್ ಬಿ ಎ ವೆರಿ ಡಿಸಿಪ್ಲಿನ್ಡ್ ಡಿಸೈಪಲ್ ವೇ. ಯಾಕಂದರೆ ಆ ಶಿಸ್ತು ಬಹಳ ಮುಖ್ಯಕರವಾದಂಥದ್ದು. ಹಾಗೆ ನಮಗೆ ಪೌಲನು ತಿಳಿಸಿದಂತೆ ತಿಮೋತಿಗೂ ನಾವು ಕಡೆ ಸರಿಯಾಗಿ ನೋಡ್ತೀವಿ. ಸಭೆಗಳಲ್ಲಿ ಕೆಲವು ಶಿಸ್ತನ್ನ ಅವರೇನಿದ್ದಾರೆ ತಪ್ಪಿದ್ದಾರೆ, ಹೌದಾ? ಅವರ ಸ್ವಂತ ವಿಚಾರಕ್ಕೆ ಯಾವುದು ಲೋಕದ ರೀತಿಯಲ್ಲಿರುವಂಥ ಮಿತ್ಸ್ ಮತ್ತು ಆ ಟ್ರೆಡಿಷನಲ್ ವೇ, ಹಾಗೆ ಒಂದು ಶಿಸ್ತನ್ನು ತಪ್ಪಿಸಿ ಬೇರೆ ರೀತಿಯಲ್ಲಿ ನಡೆಯುವಂಥದ್ದು ನೋಡ್ತೀವಿ. ಆದರೆ ಪೌಲನ ಕೆಲವು ವಿಚಾರಗಳೆಲ್ಲದನ್ನು ಬಹಳ ಸ್ಪಷ್ಟತೆಯಿಂದ ಎಚ್ಚರಿಸುವಂತನಾಗಿದ್ದಾನೆ. ಅದು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ನಾವು ಈ ಪುಣ್ಯಕ್ರಿಯೆಗಳಲ್ಲಾಗಲಿ, ಅಜ್ಜಿ ತಾತಂದು ಹೇಳಿದ ಕಥೆಗಳಲ್ಲಾಗಲಿ ನಾವು ನಮ್ಮನ್ನು ಉದ್ರೇಕಗೊಳಿಸಿಕೊಳ್ಳುವುದೇ ದೈವ ಬೋಧನೆ ಏನಿದೆ, ಕರ್ತನಾದಂಥ ಯೇಸು ಕ್ರಿಸ್ತನು ಏನು ಬೋಧನೆ ಕೊಟ್ಟಿದ್ದಾನೆ, ನಾನು ಏನನ್ನು ಪಾಲನೆ ಮಾಡಬೇಕು ಎಂಬುದಾಗಿ ಮುಖ್ಯವಾಗಿ ಸ್ಪಷ್ಟವಾಗಿದೆ. ಆ ಸ್ಪಷ್ಟತೆ ನಿಮ್ಮನ್ನು ಎಲ್ಲಿ ಕಾಣಿಸ್ತದೆ ಅಂದರೆ ದರ್ಪಣದೊಳಗೆ ನಿಮ್ಮನ್ನು ಕಾಣಿಸಿಕೊಳ್ಳುವಂಥದ್ದಾಗಿದೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಯಾವಾಗಲೂ ನಮ್ಮನ್ನು ಕ್ರಿಸ್ತನ, ನಾನು ಸತ್ಯವೇದ, ನಾನು ಯಾವಾಗಲೂ ನಾನು ಏನೇನು ಕಾಣ್ತೇನೆ ಅಂದರೆ ಅದು ಒಂದು ದರ್ಪಣವನ್ನಾಗಿ, ನೀನು ಏನು ಎಂಬುದಾಗಿ ನಿನ್ನ ಸ್ಪಷ್ಟತೆ, ನಿನ್ನ ಯೋಗ್ಯತೆ, ನೀನು ಯಾತರು ಎಂಬುದಾಗಿ ಸತ್ಯವೇದ ನಿನಗೆ ತಿಳಿಸ್ಕೊಡುವಂಥದ್ದಾಗಿದೆ. ಆ ಸತ್ಯವೇದದ ಪ್ರಕಾರವನ್ನಾಗಿ ನಡೆಯುವಂಥದ್ದಾದರೆ ನೀನು ಈ ಲೋಕದಲ್ಲಿ ಜೀವಿಸುವವರೆಗೂ ನೀತಿ ಉಳ್ಳವನಾಗಿರ್ತಿ. ಕಾರಣ ನೀನು ನನ್ನನ್ನು ಸೃಷ್ಟಿಸಿದಂಥ ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಅಮೂಲ್ಯವಾದಂಥ ಭಾಗದಲ್ಲಿ ಅಂತ ನಾವೇನು ಮಾಡ್ತೀವಿ, ಆತನ ಸೃಷ್ಟಿಸಲ್ಪಟ್ಟಂಥ ಆತನ ಸಂಪೂರ್ಣತೆಯಲ್ಲಿ ನಾವು ಐಕ್ಯವುಳ್ಳವರಾಗ್ತೀವಿ. ಹಾಗಾಗಿ ಸಿನ್ಸಿಯರಿಟಿ ಅನ್ನೋವಾಗ ನಾವು ಯಾಕೆ ಕನ್ನಡದಲ್ಲೇ ನಾವು ಪ್ರಚಾರ ಮಾಡಿ. ಓಕೆ, ಈ ಪ್ರಾಮಾಣಿಕತೆಯನ್ನು ನಮ್ಮ ಜೀವನ ಉದ್ದಕ್ಕೂ ನಾವು ನಡೆಸ್ಕೊಳ್ಬೇಕು. ನಿಮ್ಮ ಪ್ರಾಮಾಣಿಕತೆ ಕೇವಲ ನಿಮ್ಮ ಸಭೆ ವಿಶ್ವಾಸಗಳ ಮಧ್ಯದಲ್ಲ, ಇನ್ನಿತರ ಅಲ್ಲ, ನಿನ್ನ ಕುಟುಂಬದಲ್ಲೂ ನಿನ್ನ ಜೀವಿತದಲ್ಲೂ ಮೊದಲು ಅಳವಡಿಸಿಕೊಂಡಾಗ ಮಾತ್ರ ಆ ಪ್ರಾಮಾಣಿಕತೆಯನ್ನು ಇತರರಿಗೂ ನೀವು ಕಲಿಸ್ಕೊಡ್ಲಿಕ್ಕೆ ಸಾಧ್ಯ, ಇತರರಿಗೂ ತೋರಿಸ್ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ದರ್ಪಣ ಅಂತ ಹೇಳಿದೆ. ಆಗ ನಿಮ್ಮ ಪ್ರಾಮಾಣಿಕತೆಯನ್ನು ನಿಮಗೆ ಪ್ರಾಣ ಇರುವವರೆಗೂ ನೀವು ಕಾಪಾಡ್ಕೊಳ್ಬೇಕು. ಹಲ್ಲೆಲೂಯಾ. ಎಲ್ಲಿವರೆಗೂ ಇರಬೇಕು ನಿಮ್ಮ ಸಿನ್ಸಿಯರಿಟಿ? ನಿಮಗೆ ದೇಹದಲ್ಲಿ ಸೆನ್ಸ್ ಇರೋವರೆಗೂ ನೀವು ಕಾಪಾಡ್ಕೊಳ್ಬೇಕು ಸಿನ್ಸಿಯರಿಟಿನ. ಹೌದು, ನೀವು ತಣ್ಣಗಾಗಾದ್ರೆ ಸಿನ್ಸಿಯರಿಟಿ ಇಲ್ಲ, ಹೋಯ್ತು, ಸೆನ್ಸ್ ಯಾವುದು ವರ್ಕ್ ಆಗ್ತಿಲ್ಲ. ಹಾಗಾಗಿ ನೀವು ಈ ಲೋಕದಲ್ಲಿರುವಾಗ ಸಿನ್ಸಿಯರಿಟಿ ಅನ್ನೋದು ನೀವು ಶ್ವಾಸವಾಗಿರಬೇಕು. ಅದು ಯಾವ ರೀತಿಯಾದಂತೆ ದೇವರಿಗೆ ಇಚ್ಛಿಸುವಂಥದ್ದು, ಮೆಚ್ಚುಗಾಗುವಂಥ ರೀತಿಯಲ್ಲಿರಬೇಕು ಅಂತ ಹೇಳಿ 2 ಮಾತುಗಳನ್ನು ನಾನು ಮುಗಿಸೋಣ ಇರ್ತೇನೆ. ದೇವರು ನಿಮಗೆ ಮಹಿಮೆ ಆಗಲಿ.